ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಆತ್ಮ ಜಾಗೃತವಾಗಿದೆ ಎಂದು ನಮ್ಮನ್ನು ನಾವು ಹೇಗೆ ತಿಳಿದುಕೊಳ್ಳುವುದು. ನಮ್ಮಲ್ಲಿ ಆತ್ಮಜ್ಞಾನವಾಗಿದೆ ಎಂಬುದನ್ನು ಹೇಗೆ ತಿಳಿದುಕೊಳ್ಳುವುದು. ಆತ್ಮ ಜಾಗೃತವಾಗಿದೆ ಎಂದರೆ ನಮ್ಮ ಆಜ್ಞಾಚಕ್ರ ಜಾಗೃತವಾಗಿದೆ ಎಂದು ಅರ್ಥ. ಆಜ್ಞಾಚಕ್ರ ಜಾಗೃತಿ ಎಂದರೆ ಮೂರನೇ ಕಣ್ಣು ತೆರೆಯಿತು ಎಂದು ಹೇಳಬಹುದು. ಆತ್ಮನಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತದೆ. ನಾವು ನಮ್ಮಲ್ಲಿ ರೆಕಾರ್ಡ್ ಆಗಿರುವ ಎಲ್ಲವನ್ನೂ ತಿಳಿಯಬಹುದು, ಬೇರೆಯವರನ್ನು ಕೂಡ ತಿಳಿದುಕೊಳ್ಳಬಹುದು. ಆತ್ಮಜ್ಞಾನವಾಗಲಿಕ್ಕೆ ನಾವು ಪರಮಾತ್ಮನಲ್ಲಿ ಧ್ಯಾನ ಮಾಡಿದಾಗ ಆತ್ಮ ಜಾಗೃತಿಯಾಗುತ್ತದೆ. ಆತ್ಮಸ್ವರೂಪರಾದಾಗ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆ ಮತ್ತು ಮನಸ್ಸು ಶಾಂತವಾದ ಮೇಲೆ ದಿವ್ಯ ದೃಷ್ಟಿ ಬಂದು ನಮ್ಮ ಸ್ವಭಾವ ಸಂಸ್ಕಾರಗಳು ಕೂಡ ಬದಲಾಗುತ್ತವೆ. ಒಂದು ವೇಳೆ ಆತ್ಮ ಬೇರೆ ಯೂನಿವರ್ಸ್ನಿಂದ ಬಂದ ಆತ್ಮವಾಗಿದ್ದರೆ ಆ ಆತ್ಮನ ಮೂಲಸ್ಥಾನ ಗೋಚರಿಸುತ್ತದೆ. ಕಾರಣ ಆತ್ಮನಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುವುದರಿಂದ ಆ ಆತ್ಮ ಎಲ್ಲಿಂದ ಬಂದಿದೆ ಎಂಬ ಅರಿವು ಅಥವಾ ಆತ್ಮ ಪರಿಚಯವಾಗುತ್ತದೆ. ಆತ್ಮ ಜಾಗೃತಿಯಾದಂತಹ ಆತ್ಮಗಳಿಗೆ ಈ ಭೂಮಿ, ಈ ಸಾಂಸಾರಿಕ ಜೀವನ ಯಾವುದೂ ಕೂಡ ರುಚಿಸುವುದಿಲ್ಲ. ಆತ್ಮ ಸದಾ ದಿವ್ಯಾನಂದದಲ್ಲಿರುತ್ತದೆ. ಆತ್ಮ ಜಾಗೃತಿಯಾದಂತಹ ಆತ್ಮನ ಕಾರಣ ಶರೀರ ಚಾರ್ಜ್ ಆಗಿ ಆತ್ಮದಲ್ಲಿ ಆತ್ಮಶಕ್ತಿ ಬಂದು ಆ ಆತ್ಮನ ಓರಾ ಪರಂತತ್ವದ ಓರಾ ಆಗಿ ಬದಲಾಗುತ್ತದೆ. ಆ ಆತ್ಮನಲ್ಲಿ ಅದ್ಭುತ ಶಕ್ತಿಯು ಬರುತ್ತದೆ. ಅದರಿಂದ ತನ್ನ ಎದುರಿಗೆ ಬರುವಂತಹ ಎಲ್ಲ ಆತ್ಮರ ಭೂತ ಭವಿಷ್ಯವನ್ನು ಓದಿಕೊಳ್ಳುತ್ತದೆ. ಆತ್ಮ ಜಾಗೃತಿ ಆದಾಗ ಈ ಭೂಮಿ ಮೇಲೆ ಇರಲು ಬಯಸುವುದೇ ಇಲ್ಲ ಮತ್ತು ಆತ್ಮ ಜಾಗೃತಿಯ ನಂತರ ಆತ್ಮವು ಆತ್ಮಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು ಎಂದು ಬಯಸುತ್ತದೆ ಮತ್ತು ಸದಾ ಎಲ್ಲರ ಬಗ್ಗೆ ಶುಭವನ್ನೇ ಬಯಸುತ್ತದೆ. ಜ್ಞಾನ ಮತ್ತು ಭಕ್ತಿಯಲ್ಲಿರುವ ವ್ಯತ್ಯಾಸವನ್ನು ಬೇರೆ ಆತ್ಮರಿಗೂ ತಿಳಿಸಲು ಪ್ರಯತ್ನ ಪಡುತ್ತದೆ. ಆತ್ಮಜ್ಞಾನ ಮತ್ತು ಆತ್ಮ ಜಾಗೃತಿಯಲ್ಲಿ ವ್ಯತ್ಯಾಸವಿದೆ. ಮೊದಲು ಆತ್ಮಜ್ಞಾನವಾಗಬೇಕು, ನಂತರ ಆತ್ಮ ಜಾಗೃತಿ ಆಗುತ್ತದೆ. ಅಂದರೆ ಆತ್ಮ ಜಾಗೃತಿ ಹೊಂದಿದ ಆತ್ಮ ತನ್ನ ಮೂಲ ಸ್ವರೂಪಕ್ಕೆ ಬರುತ್ತದೆ. ಕೆಲವು ಆತ್ಮರು ನನಗೆ ಆತ್ಮ ಜಾಗೃತಿ ಆಗಿದೆ, ನನಗೆ ಬೆಳಕು ಕಾಣಿಸಿತು, ಅದು ಇದು ಅಂತೆಲ್ಲ ಹೇಳಬಹುದು. ಆದರೆ ಇದು ಸೂಕ್ಷ್ಮ ಜಗತ್ತಿನ ಆತ್ಮರು ಇದನ್ನು ಕಾಣುವಂತೆ ಮಾಡುತ್ತಾರೆಯೇ ಹೊರತು ಸ್ವಯಂ ಪರಮಾತ್ಮನಂತೂ ಕಾಣಿಸುವುದಿಲ್ಲ. ಸೂಕ್ಷ್ಮದಲ್ಲಿನ ಆತ್ಮರು ಅನುಭವಗಳನ್ನು ಮೂಡಿಸುತ್ತಾರೆ. ಹೀಗಿರುವಾಗ ಆತ್ಮ ಇದು ನನಗೆ ಸೂಕ್ಷ್ಮ ಲೋಕದ ಆತ್ಮರು ತೋರಿಸುತ್ತಿದ್ದಾರೆ ಅಥವಾ ಅನುಭವ ಪಡಿಸುತ್ತಿದ್ದಾರೆ ಅಥವಾ ನನ್ನ ಆತ್ಮ ಜಾಗೃತಿ ಆಗಿರೋದರಿಂದ ನಾನು ನನ್ನ ಸ್ವಯಂನ ಆತ್ಮಶಕ್ತಿಯಿಂದ ಇದನ್ನು ನೋಡುತ್ತಿದ್ದೇನೆ ಎಂಬುದರ ವ್ಯತ್ಯಾಸ ತಿಳಿಯಬೇಕೆಂದರೆ ಬಹಳ ಸಮಯದವರೆಗೆ ಕಾದು ನೋಡಬೇಕು. ಕಾರಣ ಕೆಲವೊಮ್ಮೆ ಬೇರೆ ಆತ್ಮಗಳು ಶರೀರದಲ್ಲಿ ಸೇರಿಕೊಂಡು ಅನುಭವವನ್ನು ಮಾಡಿಸುತ್ತವೆ. ನನ್ನ ಸ್ವಯಂನ ಜಾಗೃತಿಯಿಂದ ಅನುಭವಗಳು ಆಗುತ್ತಿದ್ದರೆ ಅದು ಬಹಳ ಕಾಲದವರೆಗೆ ಇರುತ್ತದೆ. ಬೇರೆ ಆತ್ಮಗಳು ಸೇರಿ ಮಾಡಿಸುತ್ತಿದ್ದರೆ ಬಹಳ ಕಡಿಮೆ ಸಮಯದಲ್ಲಿಯೇ ಎಲ್ಲವೂ ಮಾಯವಾಗುತ್ತದೆ. ಕೇವಲ ಆತ್ಮಜ್ಞಾನದಿಂದ ಆತ್ಮ ಜಾಗೃತವಾಗುವುದಿಲ್ಲ. ಅಂದರೆ ಆಜ್ಞಾಚಕ್ರ ಜಾಗೃತವಾಗುವುದಿಲ್ಲ. ಭಗವಂತನ ಪವರ್ ಹೌಸ್ನಿಂದ ಪವರ್ ಪಡೆಯಬೇಕು. ಸದಾ ಧ್ಯಾನ ಯೋಗ ಮಾಡುತ್ತಿರಬೇಕು. ಆಗ ಆತ್ಮ ಜಾಗೃತಿ ಆಗುತ್ತದೆ. ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www
anant@paramshanti.org. Email us anant@paramshanti.org. Like, share, subscribe. Join today.